ಫಂಕ್ಷನ್ ನಡೀತಾ ಇದೆ. ಸ್ವಲ್ಪ ಕ್ಷಮೆಯಲ್ಲಿ ಆ ಹೇಳೋದನ್ನ ಕೇಳಿಸ್ಕೊಳ್ತಾ ಕಲ್ಪಿಸ್ಕೊಳ್ತಾ ಹೋಗಿ. ಯಾಕಂದ್ರೆ ಹೀಲಿಂಗ್ ಅನ್ನ ನಾವು ಬಿಡೋದ್ ಬೇಡ, ಆ ಶಕ್ತಿಯನ್ನ ತುಂಬಿಕೊಳ್ಳೋಣ. ಎಲ್ಲ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೊಂಡು ನೇರವಾಗಿ ಕೂತ್ಕೊಳ್ಳಿ. ನಮ್ಮ ಸುತ್ತಮುತ್ತ ಏನೇ ನಡೀತಾ ಇದ್ರು ನಮ್ಮ ಮನಸ್ಸಲ್ಲಿ ಖುಷಿನ, ನಮ್ಮ ಮನಸ್ಸಲ್ಲಿ ಸಂತೋಷವನ್ನ, ನಮ್ಮ ಮನಸ್ಸಲ್ಲಿ ನೆಮ್ಮದಿಯನ್ನ, ನಮ್ಮ ಮನಸ್ಸಲ್ಲಿ ನಾವು ಮಾಡಬೇಕು ಅನ್ಕೊಂಡಿದ್ದನ್ನ ಬಹಳ ಸುಲಭವಾಗಿ, ಸರಳವಾಗಿ, ಸಕಾರಾತ್ಮಕವಾಗಿ ಮಾಡೋದಕ್ಕೆ ಯಾರು ತಡೆ ಹಾಕೋದಕ್ಕಾಗಲ್ಲ. ಹೊರಗೆ ಏನಾದ್ರೂ ನಡೀತಾ ಇರ್ಲಿ, ನಾವು ಈ ಒಂದು ಸಂಕಲ್ಪ ತಗೊಂಡಿದೀವಿ, ನಾವೆಲ್ಲ ಒಟ್ಟು ಕೂತ್ಕೊಂಡು ಹೀಲಿಂಗ್ ಮಾಡ್ತೀವಿ ಅಂತ. ಸೊ ನಾವು ನಮ್ಮ ಮನಸ್ಸಾರೆ ಹೀಲಿಂಗ್ ಮಾಡೋದನ್ನ, ನಮ್ಮ ಮನಸ್ಸಾರೆ ಪ್ರಾರ್ಥನೆ ಮಾಡೋದನ್ನ ಯಾರು ತಡೆಯೋದಕ್ಕಾಗಲ್ಲ. ಸೊ ಈ 30 ದಿನಗಳ ಒಂದು ಸಾಮೂಹಿಕ ಹೀಲಿಂಗ್ ಪಯಣ ನಾವೇನ್ ತಗೊಂಡಿದೀವಿ, ಇದರಲ್ಲಿ ನಾವ್ ಅಂದ್ಕೊಂಡಾಗೆ ಎಲ್ಲ ನಡೆಯುತ್ತೆ ಅಂತ ಯಾವ ಭರವಸೆನೂ ಇಲ್ಲ. ಆದರೆ ನಾವು ಪ್ರತಿದಿನ ಆ ಒಂದು 15 ನಿಮಿಷ ಇದಕ್ಕಾಗಿ ಕೊಟ್ಟು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಸ್ಕೊಳ್ಳೋದಕ್ಕಾಗಿ ನಮಗೆ ನಾವು ಸಮಯ ಕೊಟ್ರೆ ಸಾಕು. ಮಿಕ್ಕಿದ್ದು ಅದ್ ಏನಾಗುತ್ತೆ, ಯಾವ ರೀತಿ ಆಗುತ್ತೆ, ಪ್ರಕೃತಿ ಏನೇನೆಲ್ಲ ದಾರಿಗಳೆಲ್ಲ ನಮಗ್ ತೋರಿಸುತ್ತೆ, ಅದನ್ನ ನಾವು ಪ್ರಕೃತಿ ಬಿಡೋಣ. ಸೊ ಇವತ್ತು ಈ ಕಾರ್ಯಕ್ರಮ ಪ್ಲಾನ್ ಅಲ್ಲೇ ಇರ್ಲಿಲ್ಲ, ಒಂದು ಸರ್ಪ್ರೈಸ್ ಪಾರ್ಟಿ ಅಂತ ಶುರುವಾಗಿ ಎಲ್ಲವೂ ಹೇಗೆ ಕೂಡ್ಕೊಂಡು ಬಂತು ಅಂದ್ರೆ, ಪ್ರಕೃತಿಯಲ್ಲಿ ನಾವು ಅಂದ್ಕೊಂಡು ಮಾಡೋದು ಒಂದಿಷ್ಟು ಅಂದ್ರೆ ಪ್ರಕೃತಿ ಅಂದ್ಕೊಂಡು ಮಾಡೋದು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಸೊ ನಾವು ಪ್ರಕೃತಿಗೆ ಸಂಪೂರ್ಣವಾಗಿ ಶರಣಾಗಿ ಕೆಲಸ ಮಾಡ್ತಾ ಹೋದ್ರೆ, ಏನ್ ಸಿಗುತ್ತೋ ಅದನ್ನ ಖುಷಿಯಾಗಿ ಅನುಭವಿಸ್ತಾ ಹೋದ್ರೆ, ಜೀವನದಲ್ಲಿ ಏನಾದ್ರೂ ಆಗ್ಲಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹಾಗೆ ಬೆಳೀತಾ ಹೋಗುತ್ತೆ. ಸೊ ಎಷ್ಟು ಜನ ಸುತ್ತಮುತ್ತ ಏನೆಲ್ಲ ಡಿಸ್ಟರ್ಬೆನ್ಸ್ ಇದೆ ಅದನ್ನೆಲ್ಲ ಮರೆತು ನಿಮ್ಮ ಅಂತರಂಗಕ್ಕೆ ಹೋಗಿ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸ್ತೀರಾ? ಕಣ್ಮುಚ್ಚಿ ಎಲ್ಲರೂ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸ್ತೀವಿ. ನನ್ನ ಧ್ವನಿಯಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು, ಸುತ್ತಮುತ್ತ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಆದ್ರೆ ಈ ಕ್ಷಣ ನಿಮ್ಮ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನ ತಗೊಂಡು ಹೋಗಿ ನಿಮ್ಮಲ್ಲಿರುವ ಆ ಸಕಾರಾತ್ಮಕ ಶಕ್ತಿಯನ್ನ ಫೀಲ್ ಮಾಡ್ತಾ ಹೋಗಿ ಗೆಳೆಯರೆ. ನಾವೆಲ್ಲ ಏನಾದ್ರೂ ಆಗ್ಲಿ ಈ 30 ದಿನ ನಮ್ಮ ಸಕಾರಾತ್ಮಕ ಶಕ್ತಿಯನ್ನ ಕಾಪಾಡಿಕೊಳ್ತಾ ಹೋಗ್ತಾ ಇದೀವಿ. ಪ್ರತಿದಿನ ಒಬ್ಬರಿಗೆ ಒಬ್ಬರು ಈ ಸಕಾರಾತ್ಮಕ ಶಕ್ತಿಯನ್ನ ಹಂಚ್ಕೊಳ್ತಾ ಇದೀವಿ. ನಾವೆಲ್ಲ ಸಾಮೂಹಿಕವಾಗಿ ಒಟ್ಟಿಗೆ ಬಂದು ಈ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಸ್ತಾ ಈ ಒಂದು ಸಂಕಲ್ಪವನ್ನ ಏನ್ ತಗೊಳ್ತಾ ಇದೀವಿ, ನಮ್ಮ ಹಣ, ಆರೋಗ್ಯ, ವೃತ್ತಿ ಜೀವನ, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ನಮ್ಮ ಆಸೆಗಳು, ನಮ್ಮ ಸಂಕಲ್ಪಗಳು ಎಲ್ಲ ಪೂರೈಸ್ಕೋಬೇಕು ಅಂತ ಏನು ಸಂಕಲ್ಪ ತಗೊಂಡಿದೀವಿ, ಆ ಸಂಕಲ್ಪದ ಶಕ್ತಿ ನಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅದೆಲ್ಲವನ್ನು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ತಾ ಇದೆ. ಕೆಲವೊಂದು ವಿಷಯಗಳು ನಾವು ಅನ್ಕೊಂಡಂಗಾಗುತ್ತೆ, ಕೆಲವೊಂದು ವಿಷಯಗಳು ನಾವು ಅನ್ಕೊಳ್ದೇ ಇರೋದಕ್ಕಿಂತ ಚೆನ್ನಾಗೇ ಆಗುತ್ತೆ. ಆದ್ರೆ ನಮ್ಮ ಒಂದು ಸಂಕಲ್ಪ ಏನಪ್ಪಾ ಅಂದ್ರೆ, ಏನೇ ಆಗ್ತಾ ಇದ್ರು ನಾನು ನನ್ನ ಒಳಗೆ ಸಕಾರಾತ್ಮಕ ಶಕ್ತಿಯನ್ನ ಕಾಪಾಡ್ಕೊಳ್ತಾ ಹೋಗ್ತೀನಿ. ಎಷ್ಟು ಜನ ಇನ್ನು ಇವತ್ತು 7ನೇ ದಿನದಲ್ಲಿದ್ದೀವಿ, ಇನ್ನೂ ನಾವು 23 ದಿನ ಈ ತರ ಸಿಗ್ತಾ ಹೋಗ್ತೀವಿ. ಏನ್ ಬೇಕಾದ್ರೂ ಆಗ್ಬೋದು, ಎಲ್ಲವೂ ಅದ್ಭುತವಾಗಿ ಆಗ್ಬೋದು, ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗ್ಬೋದು, ಕೆಲವು ವಿಷಯಗಳು ನಾವು ಅಂದ್ಕೊಳ್ಳದೇ ಇರೋ ತರನ ಆಗ್ಬೋದು. ಆಗ್ಲಿ, ಪ್ರಕೃತಿ ಅಂದ್ಮೇಲೆ ಹಗಲು, ഇരുಳು, ಬಿಸಿಲು, ನೆರಳು, ಮಳೆ, ಗಾಳಿ ಇದೆಲ್ಲವೂ ದ್ವಂದ್ವಗಳು ಇದ್ದೇ ಇರುತ್ತೆ. ನಮ್ಮ ಮನಸ್ಸಲ್ಲಿ ಸದಾ ಒಂದು ಸಮತೋಲನ, ಸದಾ ಒಂದು ನಿರಾಳತೆ ಕಾಪಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿದೆ. ಹಾಗಾಗಿ ಏನೇ ಅಡಚಣೆಗಳು ಬಂದ್ರು, ಏನೇ ಒತ್ತಡಗಳು ಬಂದ್ರು, ಇನ್ನು 23 ದಿನ ಇವತ್ತು ಸೇರಿಸಿ ಇನ್ನು ಮುಂದಿನ 23 ದಿನವೂ ಕೂಡ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಕೊಳ್ಳೋ ಜವಾಬ್ದಾರಿಯನ್ನ ನಾವು ವಹಿಸ್ಕೊತೀವಿ ಅಂತ ಎಲ್ಲರೂ ಈ ಕ್ಷಣದಲ್ಲಿ ಪ್ರಮಾಣ ಮಾಡ್ತಾ, ಗೆಳೆಯರೆ, ನಮ್ಮ ಸಕಾರಾತ್ಮಕ ಸಂಕಲ್ಪದ ಶಕ್ತಿ ಯಾವ ತರ ಇದೆ ಅಂದ್ರೆ, ಪ್ರತಿದಿನ ಎಲ್ಲೇ ಇದ್ರು, ಏನೇ ಮಾಡ್ತಾ ಇದ್ರು, ಈ ಸಮಯಕ್ಕೆ ನಾವೆಲ್ಲ ಈ ತರ Zoom ಅಲ್ಲಿ ಸೇರ್ಕೊಳ್ತೀವಿ. ಆ ಒಟ್ಟಿಗೆ ಬರ್ತೀವಲ್ಲ, ಒಟ್ಟಿಗೆ ಒಂದು ಸದುದ್ದೇಶದಿಂದ ಸೇರ್ತಾ ಇದೀವಲ್ಲ, ಅದರ ಶಕ್ತಿಯೇ ನಮ್ಮನ್ನ ಮುಂದಕ್ಕೆ ನಡೆಸ್ತಾ ಹೋಗ್ತಾ ಇದೆ. ನಮ್ಮ ಗುರಿ ಏನಿದೆ, ಎಲ್ಲ ಒಟ್ಟಿಗೆ ಸೇರಿ 500 ಜನ ಈ ಒಂದು ಸಕಾರಾತ್ಮಕ ಶಕ್ತಿಯ ಒಂದು ಫಲಿತಾಂಶವನ್ನ
ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಆರೋಗ್ಯ, ಈ 4 ಕ್ಷೇತ್ರದಲ್ಲಿ ನಮ್ಗೆ ಏನೆಲ್ಲ ಫಲಿತಾಂಶಗಳು ಸಿಗುತ್ತೆ ಅದನ್ನೆಲ್ಲ ಹಂಚ್ಕೊಳ್ಳೋದಕ್ಕೆ ಒಂದು ಸಮ್ಮಿಲನ. ಎಲ್ಲರೂ ಒಟ್ಟಿಗೆ ಬಂದು ನಮ್ಮ ಅನುಭವಗಳನ್ನ, ನಮ್ಮ ಫಲಿತಾಂಶಗಳನ್ನ, ನಮ್ಮ ಪವಾಡಗಳನ್ನ ಹಂಚ್ಕೊಳ್ಳೋ ಒಂದು ಅದ್ಭುತವಾದ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ. ಅದನ್ನ ಕಲ್ಪಿಸ್ಕೊಳ್ಳಿ. ನಾವೆಲ್ಲ ಸರ್ ನನಗೆ ಈ ತರ ಹಣಕಾಸಿನ ವಿಷಯದಲ್ಲಿ ಈ ತರ ಅದ್ಭುತವಾದ ಫಲಿತಾಂಶ ಸಿಕ್ತು, ಈ ತರ ಆರೋಗ್ಯದ ವಿಷಯದಲ್ಲಿ ಈ 30 ದಿನ ನಾನು ಏನ್ ಮಾಡಿದೆ ಅದರಿಂದಾನೇ ನನಗೆ ಆರೋಗ್ಯ ಸುಧಾರಿಸ್ಕೊಳ್ತು. ಸರ್ ನನಗೆ ಬಾಂಧವ್ಯದಲ್ಲಿ ಮನೆಯಲ್ಲಿ ಈಗ ತುಂಬಾ ಶಾಂತಿ ಉಂಟಾಗಿದೆ. ಜಗಳಗಳು ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾ ಇರುತ್ತೆ, ಕಿತ್ತಾಟ ಆಗ್ತಾ ಇರುತ್ತೆ, ಆದ್ರೂ ನನ್ನ ಮನಸ್ಸಲ್ಲಿ ಶಾಂತಿ ಇದೆ. ಸರ್ ಹಣಕಾಸಿನ ವಿಷಯದಲ್ಲಿ ಹಣ ಬರೋದು ಶುರುವಾಗಿದೆ, ನಾನು ಅಂದ್ಕೊಂಡಂತಹ ಕೆಲಸ ಸಿಕ್ಕಿದೆ ಅಂತ ನೀವೆಲ್ಲ ಬಂದು ಅಲ್ಲಿ ಬಹಳ ಖುಷಿಯಾಗಿ ಸಂತೋಷದಿಂದ ನನ್ನ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ನಮ್ಮೆಲ್ಲರಲ್ಲೂ ನಾನು ಕೂಡ ಬಹಳಷ್ಟು ಪವಾಡಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನನ್ನಲ್ಲಿ ನಿಮ್ಮಲ್ಲಿ ಏನು ಸಕಾರಾತ್ಮಕ ಶಕ್ತಿ ಇದೆ ಅದರ ಒಂದು ಫಲಿತಾಂಶ ನಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ನಡೀತಾ ಇದೆ. ನಾವೆಲ್ಲ ಅದ್ಭುತವಾಗಿ ನಮ್ಮ ಆಸೆಗಳನ್ನ, ನಮ್ಮ ಸಂಕಲ್ಪಗಳನ್ನ ಆಕರ್ಷಿಸ್ತಾ ಇದ್ದೀವಿ. ಆ 2 ದಿನ ನಾವು ಒಟ್ಟಿಗೆ ಸೇರಿ ನಮ್ಮ ಸಕಾರಾತ್ಮಕ ಆಲೋಚನೆಗಳು, ಚಿಂತನೆಗಳು, ಜ್ಞಾನ ಇದೆಲ್ಲವನ್ನು ಇನ್ನಷ್ಟು ಬೆಳೆಸ್ಕೊಳ್ತಾ ನಮ್ಮ ಜೀವನವನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಬೇಕಿರೋ ಅಸ್ತ್ರಗಳನ್ನ, ಶಸ್ತ್ರಗಳನ್ನ, ಜ್ಞಾನವನ್ನ ಪಡ್ಕೊಳ್ತಾ ಬಹಳಷ್ಟು ಸಂಬಂಧಗಳನ್ನ ಬೆಳೆಸ್ಕೊಳ್ತಾ ಬಹಳಷ್ಟು ಸಕಾರಾತ್ಮಕ ಮನಸ್ಸುಗಳ ಜೊತೆ ಒಡನಾಟಗಳನ್ನ ಮಾಡ್ಕೊಳ್ತಾ ಅದ್ಭುತವಾಗಿ 2 ದಿನಗಳನ್ನ ಕಳೆದಿದ್ದೀವಿ. ಈಗ ಎಲ್ಲರೂ ಒಬ್ಬರಿಗೆ ಒಬ್ಬರು ಕೃತಜ್ಞತೆ ಹೇಳುವ ಸಮಯ. ಎಲ್ಲರ ಮನಸ್ಸಲ್ಲೂ ಕೃತಜ್ಞತಾ ಭಾವ ತುಂಬಿದೆ. ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಒಂದು ಸತ್ಸಂಗ, ಇಂಥ ಒಂದು ಅದ್ಭುತವಾದ ಒಂದು ಸಮ್ಮಿಲನ ಇಲ್ಲಿವರೆಗೂ ಯಾವತ್ತೂ ನಮ್ಮ ಜೀವನದಲ್ಲಿ ನಾವು ಮಾಡಿರ್ಲಿಲ್ಲ. ಮೊದಲನೇ ಬಾರಿ ನಾವೆಲ್ಲ ಒಟ್ಟಿಗೆ ಬಂದು ಈ ಸುಖಮಯ ಶ್ರೀಮಂತರ ಸಂಘದ ಒಂದು ಸಂಕಲ್ಪ ಏನಿದೆ, ಇಡೀ ಕರ್ನಾಟಕವನ್ನ ಕೋಟ್ಯಾಧಿಪತಿಗಳು ಮಾಡ್ಬೇಕು, ಇಡೀ ಕರ್ನಾಟಕವನ್ನ ಶ್ರೀಮಂತರನ್ನಾಗಿ ಮಾಡ್ಬೇಕು, ಎಲ್ಲರೂ ಸುಖಮಯ ಶ್ರೀಮಂತರಾಗ್ಬೇಕು ಅನ್ನೋ ಸಂಕಲ್ಪ ಏನಿದೆ, ಆ ನಿಟ್ಟಿನಲ್ಲಿ ಮೊದಲನೆಯ ಒಂದು ಬಹಳ ಪವಾಡಶಾಲಿ, ಬಹಳ ಒಂದು ಶಕ್ತಿಶಾಲಿ ಹೆಜ್ಜೆಯನ್ನ ನಾವೆಲ್ಲ ಒಟ್ಟಿಗೆ ಇಟ್ಟಿದೀವಿ ಅನ್ನೋ ಕೃತಜ್ಞತೆ ನಮ್ಮೆಲ್ಲರ ಎದೆಯಲ್ಲಿದೆ. ಅದೇ ಕೃತಜ್ಞತಾ ಭಾವದಿಂದ ನಿಧಾನಕ್ಕೆ ಎಲ್ಲರೂ 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತಂದಿ, 2 ಕೈಗಳನ್ನ ನಮಸ್ಕಾರ ಮುದ್ರೆಗೆ ತಂದು ಆ ಪ್ರಕೃತಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಕೃತಜ್ಞತೆಯನ್ನ ಹೇಳಿ, ನನ್ನಲ್ಲಿ ಆಲೋಚನೆಯನ್ನ ಕೊಟ್ಟು, ನಿಮ್ಮಲ್ಲಿ ಸಂಕಲ್ಪವನ್ನ ಕೊಟ್ಟು, ನಮ್ಮೆಲ್ಲರನ್ನ ಒಟ್ಟಿಗೆ ತಂದು ಪ್ರಕೃತಿ ನಮ್ಮ ಜೊತೆ ಕೆಲಸ ಮಾಡಿ ಅವಕಾಶವನ್ನ ಕೊಡ್ತಲ್ಲ, ಆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳ. 2 ಕೈಗಳನ್ನ ಉಜ್ಜೋದಕ್ಕೆ ಶುರು ಮಾಡಿ ಗೆಳೆಯ, 2 ಕೈಗಳನ್ನ ಉಜ್ಜೋದಕ್ಕೆ ಶುರು ಮಾಡಿ. ಸಂಪೂರ್ಣ ಸಕಾರಾತ್ಮಕ ಶಕ್ತಿಯನ್ನ ನಿಮ್ಮ ಕಣ್ಣುಗಳಿಗೆ ಕೊಡಿ. ನಿಮ್ಮ ಕಣ್ಣುಗಳಿಗೆ ಕೊಡ್ತಾ ಪ್ರಾಣಿಗೆ ಕಣ್ಣುಗಳನ್ನ ಎಲ್ಲ ತೆಗಿಬಹುದು. ಈಗ ಎಲ್ಲರೂ ಬಂದು ಎಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಗೆಳೆಯ, ಜೀವನದಲ್ಲಿ ಏನ್ ಆಗತ್ತೆ, ಯಾವ ತರ ಆಗತ್ತೆ, ಈ ತರನೇ ಆಗ್ಬೇಕು, ಆ ತರಾನೇ ಆಗ್ಬೇಕು ಅನ್ನೋ ಯಾವುದೇ ಹಠ ಇದೆ. ಹೇಗೆ ಒಂದು ನೀರಿನ ಮೇಲೆ ಬಿದ್ದ ಎಲೆ ಆ ನೀರಿನ ಒಂದು ಹರಿವಿಗೆ ತಕ್ಕ ಹಾಗೆ ಹರ್ಕೊಂಡು ಹೋಗುತ್ತೋ, ಹಾಗೆ ನಾವೆಲ್ಲರೂ ಪ್ರಕೃತಿಯ ಒಂದು ಅಲೆಯಲ್ಲಿ ಹರಿತಾ ಹೋದಷ್ಟು ಪ್ರಕೃತಿ ನಮ್ಮ ಆರೋಗ್ಯ, ಬಾಂಧವ್ಯ, ವೃತ್ತಿ ಜೀವನ, ಹಣಕಾಸು ಈ 4 ಕ್ಷೇತ್ರಗಳಲ್ಲಿ ನಮ್ಗೆ ಏನೆಲ್ಲ ಆಸೆಗಳಿದೆ, ಏನೆಲ್ಲ ಕನಸುಗಳಿದೆ, ಅದನ್ನೆಲ್ಲ ತನ್ನದೇ ಆದ ಒಂದು ದಾರಿಯಲ್ಲಿ, ತನ್ನದೇ ಆದ ಒಂದು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿರೋ ಸಮಯದಲ್ಲಿ, ತನ್ನದೇ ಆದ ಒಂದು ಪವಾಡಮಯ ಶೈಲಿಯಲ್ಲಿ ನಮಗೆ ಪೂರೈಸಿದೆ. ಇವತ್ತು ನಮ್ಮ ಜೀವನದಲ್ಲಿ ಒದ್ದಾಟ ಇಲ್ಲ, ಭಯ ಇಲ್ಲ, ಬೇಜಾರಿಲ್ಲ, ಆತಂಕ ಇಲ್ಲ, ಆಗುತ್ತೋ ಇಲ್ವೋ ಅನ್ನೋ ಸಂಶಯ ಇಲ್ಲ, ನಂಬಿಕೆ ಇದೆ, ಧೈರ್ಯ ಇದೆ, ಉತ್ಸಾಹ ಇದೆ, ಒಂದು ಮುಗ್ಧತೆ ಇದೆ, ಒಂದು ತುಂಟತನ ಇದೆ, ಒಂದು ಜಾಣತನ ಇದೆ, ಒಂದು ಖುಷಿ ಇದೆ, ಒಂದು ಆಶ್ಚರ್ಯ ಇದೆ. ಯಾಕಂದ್ರೆ ಪ್ರಕೃತಿ ಯಾವ ತರ ಯಾವಾಗ ಏನನ್ನ ತಂದ್ಕೊಡುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಬಹಳ ಖುಷಿಯಾಗಿ, ಸಂತೋಷವಾಗಿ, ಆನಂದವಾಗಿ, ಸಕಾರಾತ್ಮಕವಾಗಿ, ಸರಾಗವಾಗಿ, ಸಂತೋಷವಾಗಿ, ಸುಲಭವಾಗಿ ಜೀವನವನ್ನ ನಾವೆಲ್ಲ ನಡೆಸ್ತಾ ಇದ್ದೀವಿ. ಎಲ್ಲರೂ ಆ ಸಕಾರಾತ್ಮಕ ಶಕ್ತಿಯ ಜೊತೆಗೆ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ ಈ 4 ಕ್ಷೇತ್ರಗಳಲ್ಲಿ
ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ಏನೆಲ್ಲ ಆಸೆಗಳಿದೆ ಎಲ್ಲವನ್ನು ಹೇಳಿ ಗೆಳೆಯರ ನನ್ನ ಜೊತೆ. ಆರೋಗ್ಯ, ವೃತ್ತಿ ಜೀವನ, ಬಾಂಧವ್ಯ, ಹಣಕಾಸು, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿವೆ ಅದೆಲ್ಲವನ್ನು ಸುಲಭವಾಗಿ, ಸರಳವಾಗಿ, ಸಕಾರಾತ್ಮಕವಾಗಿ, ಸಂಪೂರ್ಣವಾಗಿ, ಬೇಗವಾಗಿ ನಾವು ಪಡ್ಕೊಳ್ತಾ ಇದ್ದೀವಿ. ನಮ್ಮ ಎಲ್ಲಾ ಗುರಿಗಳನ್ನು ಬಹಳ ಸುಲಭವಾಗಿ ನಾವು ಆಕರ್ಷಿಸ್ತಾ ಇದ್ದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಗೆಳೆಯರೇ, ನಮ್ಮ ಸಂಕಲ್ಪ, ನಮ್ಮ ಸಕಾರಾತ್ಮಕ ಶಕ್ತಿ, ನಮ್ಮ ಜವಾಬ್ದಾರಿ. ಎಷ್ಟು ಜನ ಈ ಮಾತನ್ನು ಒಪ್ತೀರಾ? ಇವತ್ತು ನಾನು ಫಂಕ್ಷನ್ ಮಧ್ಯದಲ್ಲಿ ಇದು ಬಿಡಬಾರದು ಅಂತ ನನ್ಗೆ ಅನ್ಸಿದ್ದೇನಕ್ಕೆ ಅಂದ್ರೆ ಇದು ನಮ್ಮ ಒಂದು ಜವಾಬ್ದಾರಿ. ನಮ್ಮ ಜವಾಬ್ದಾರಿ ಇದು. ಜಸ್ಟ್ ನಾವು ಸುಮ್ಮನೆ ಏನೋ ಸಮಯ ಇದೆ ಅಂತ ಮಾಡ್ತಿಲ್ಲ, ಇದಕ್ಕಾಗಿ ಸಮಯ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಾವೆಲ್ಲ ಈ ಒಂದು ಸಂಕಲ್ಪ ಏನ್ ತಗೊಂಡಿದೀವಿ ಅದಕ್ಕೆ ಪ್ರಕೃತಿಗೆ ನಮ್ಮ ಜವಾಬ್ದಾರಿಯನ್ನ ನಾವು ತಗೊಂಡು ಪ್ರಕೃತಿಗೆ ನಾವು ಶಿಸ್ತಿನಿಂದ ಸ್ಪಷ್ಟವಾಗಿ ಈ ಒಂದು ಸಂಕಲ್ಪವನ್ನ ಮಂಡಿಸೋಣ. ಸೊ 7ನೇ ದಿನ ಇವತ್ತು ಯಶಸ್ವಿಯಾಗಿ ಮುಗಿಸ್ತಾ ಇದೀವಿ. ಇನ್ನೂ 23 ದಿನ ಇದೆ. ಇದೇ ರೀತಿ ಸಕಾರಾತ್ಮಕ ಪಯಣವನ್ನ ಮಾಡೋಣ. ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಕ್ಕಿ ಈ ಒಂದು ಜರ್ನಿಯನ್ನ ಮಾಡೋಣ. ಈಗ ಎಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. Thank you, sir. ಧನ್ಯವಾದಗಳು. Thanks for your valuable time, sir. ಬಾಯ್ ಬಾಯ್ ಬಾಯ್. Bye.